ಇನ್ನು ಮೈಸೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನ ಆಯೋಜಿಸಲಾಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಸೇರಿದ ಹಾಗೆ ಈ ಸಮಾವೇಶದಲ್ಲಿ ಪ್ರಮುಖರು ಭಾಗಿಯಾಗಿದ್ದಾರೆ. ಗ್ಯಾರಂಟಿ ಸಮಾವೇಶಗಳ ಮೂಲಕ ಮತ ಬೇಟೆಗೆ ಇಳಿದಿದೆ ಕಾಂಗ್ರೆಸ್. ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಆದಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ಕೆ. ವೆಂಕಟೇಶ್ ಅವರೇ, ಮಾಜಿ ಸಚಿವರು ಶಾಸಕರು ಆದಂಥ ಶ್ರೀ ತನ್ವೀರ್ ಶೇಟ್ ಅವರೇ, ಶಾಸಕರಾದಂಥ ಎ.ಆರ್. ಕೃಷ್ಣಮೂರ್ತಿ ಅವರೇ, ಅನಿಲ್ ಚಿಕ್ಮಾದು ಅವರೇ, ರವಿಶಂಕರ್ ಅವರೇ, ಹರೀಶ್ ಗೌಡ ಅವರೇ, ದರ್ಶನ್ ಧ್ರುವನಾರಾಯಣ ಅವರೇ, ಮಾಜಿ ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಮರ್ತಿಬೇಗೌಡ್ರೆ, ಡಾಕ್ಟರ್ ತಿಮ್ಮಯ್ಯ ಅವರೇ, ಗ್ಯಾರಂಟಿ ಯೋಜನೆಗಳ ರಾಜ್ಯ ಮಟ್ಟದ ಉಪಾಧ್ಯಕ್ಷರುಗಳಾದಂಥ ಪುಷ್ಪಾ ಅಮರನಾಥ್ ಅವರೇ, ಸೂರಜ್ ಹೆಗ್ಡೆ ಅವರೇ, ಮೂಡ ಅಧ್ಯಕ್ಷರಾದಂಥ ಮರಿಗೌಡ ಅವರೇ, ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯೂಬ್ ಖಾನ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಶಿವಣ್ಣ ಅವರೇ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ, ಜಿಲ್ಲೆಯ ಹರೀಶ್ ಗೌಡ ಅವರೇ, ದರ್ಶನ್ ಧ್ರುವನಾರಾಯಣ ಅವರೇ, ಮಾಜಿ ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಮರ್ತಿಬೇಗೌಡ್ರೆ, ಡಾಕ್ಟರ್ ತಿಮ್ಮಯ್ಯ ಅವರೇ, ಗ್ಯಾರಂಟಿ ಯೋಜನೆಗಳ ರಾಜ್ಯ ಮಟ್ಟದ ಮೈಸೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪರಿಷತ್ತು ಜಂಟಿಯಾಗಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ನಾನು ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಯೋಜನೆಗಳನ್ನು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ, ಭಾರತೀಯ ಜನತಾ ಪಕ್ಷದವರು ಈ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ ದಿನದಿಂದ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ
ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ಫಲಾನುಭವಿಗಳ ಸಮಾವೇಶಗಳನ್ನು ಏರ್ಪಾಡು ಮಾಡಿ ಜನರಿಗೆ ವಸ್ತುಸ್ಥಿತಿಯನ್ನ ನಾವು ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದ ವತಿಯಿಂದಲೇ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಪ್ರಿಯಾಪಟ್ಟಣದ ವೆಂಕಟೇಶ್ ಅವರು ಮತ್ತು ಮಾದೇವಪ್ಪನವರು, ತನ್ವೀರ್ ಶೇಟ್ ಅವರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆಗಿಂತ ಪೂರ್ವದಲ್ಲಿ ಕೊಟ್ಟಿದ್ದು. ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಕೊಟ್ಟಿದ್ದು. ಕಾರಣ ಯಾಕಪ್ಪ ಅಂತಂದ್ರೆ, ಇವತ್ತು ಬೆಲೆ ಏರಿಕೆಯಿಂದ ಬಡವರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಜೀವನವನ್ನು ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಬಡವರ ಕೈಯಲ್ಲಿ ದುಡ್ಡಿಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ. ಆ ಜನರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಇವ್ರಿಗೆಲ್ಲರಿಗೂ ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ, ಯಾರು ಬೆಲೆ ಏರಿಕೆಯಿಂದ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಈ ವರ್ಗದ ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡೋದು. ಅದಕ್ಕಾಗಿ ನಾನು ಮತ್ತು DK ಶಿವಕುಮಾರ್, ನಮ್ಮ PCC ಪ್ರೆಸಿಡೆಂಟ್, ನಾವಿಬ್ಬರು ಕೂಡ ಆ ಗ್ಯಾರಂಟಿ ಯೋಜನೆಗಳಿಗೆ ರುಜುವನ್ನು ಮಾಡೋದು, ಸೈನ್ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನ ಮಾಡೋದು. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ. ಅವರ ಜೀವನವನ್ನು ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಬಡವರ ಕೈಯಲ್ಲಿ ದುಡ್ಡಿಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ. ಅವಹೇಳನವನ್ನು ಮಾಡಿದ್ರು. ಸ್ವತಃ ನರೇಂದ್ರ ಮೋದಿಯವರೇ ರಾಜಸ್ಥಾನದಲ್ಲಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರ ಭಾಷಣದಲ್ಲಿ ಹೇಳಿದ್ರು, ಕರ್ನಾಟಕದ 5 ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಷ್ಟೊಂದು ಹಣ ತರಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿಯಾಗ್ತದೆ. ಯಾವ ಕಾರಣಕ್ಕೂ ಕೂಡ ಜಾರಿ ಮಾಡಕ್ಕಾಗಲ್ಲ. ಕೂತ್ಕೊಳ್ರಿ, ಬರ್ತೀರಿ ಹೋಗ್ತೀರಿ, ಕೂತ್ಕೊಳ್ರಮ್ಮ. ಎಲ್ಲ ನಿಮಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇರೋದು. ಕೂತ್ಕೊಳ್ಳಿ. ಪಂಚೆ ಕೂತ್ಕೊಳ್ಳ. ನಿಮಗೋಸ್ಕರ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರೋದು. ಇದು ರಾಜಕೀಯ ಸಭೆ ಅಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರು
ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ ಮೇಲೆ ಯಾವ್ಯಾವ ರೀತಿ ಮಾತಾಡಿದ್ರು ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ. ಎಲ್ಲ ಟಿವಿನಲ್ಲಿ ಬಂದಿದ್ದಾವೆ, ಎಲ್ಲರೂ ಪತ್ರಿಕೆಯಲ್ಲಿ ಬಂದಿದೆ. ಆರ್ ಅಶೋಕ ಈ ಯೋಜನೆಗಳು ಜಾರಿಯಾಗಲ್ಲ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಯೋಜನೆಗಳು ಜಾರಿಯಾಗಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಹೇಳಿದ್ರು, ವಿಜಯೇಂದ್ರ ಹೇಳಿದ್ರು, ನರೇಂದ್ರ ಮೋದಿ ಅವರು ಹೇಳಿದ್ರು. ಜೊತೆಗೆ ಇವನ್ನ ಒಂದು ವೇಳೆ ಜಾರಿಗೆ ಕೊಟ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತವೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಚುನಾವಣೆ ಆದಮೇಲೆ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಬಿಡ್ತಾರೆ. ಇವೆಲ್ಲವೂ ಕೂಡ ಅಪ್ಪಟ ಸುಳ್ಳು, ಅಪ್ಪಟ ಸುಳ್ಳು. ಅವರು ಹೊಟ್ಟೆ ಉರಿಗೆ ಕಾಂಗ್ರೆಸ್ ಪಕ್ಷ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದೆ. ಬಡವರ ಪರವಾಗಿ ಹಣ ಕೊಡ್ತಾ ಇದ್ದಾರೆ, ಬಡವರ ಕೈಗೆ ಹಣ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಸುಳ್ಳುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಈ ಕಾರ್ಯಕ್ರಮಗಳನ್ನ ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಧರ್ಮ, ಜಾತಿ, ಪಕ್ಷ, ಪಂಗಡ ಮಾಡ್ಲಿಕ್ಕೆ ಹೋಗಲ್ಲ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಎಲ್ಲ ಬಡವರು, ಅವರಿಗೆ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು, ಮೇ 20ನೇ ತಾರೀಕು 2023, ಜೂನ್ 2023 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು, ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಎಲ್ಲ ಮಹಿಳೆಯರು ಫ್ರೀಯಾಗಿ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂತೇಳಿ ನಾವು ಆದೇಶವನ್ನು ಹೊರಡಿಸಿದೆವು. ಈಗ ನಿಜನ ಸುಳ್ಳ? ಇದು ನಿಜನ ಸುಳ್ಳ? ಕೈ ಎತ್ತಿ ನೋಡೋಣ ಹೆಣ್ಮಕ್ಳೆಲ್ಲ. ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಇವತ್ತು 170 ಕೋಟಿ ಮಹಿಳೆಯರು, 170 ಕೋಟಿ ಮಹಿಳೆಯರು 170 ಕೋಟಿ ಟ್ರಿಪ್ನಲ್ಲಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಆ ದುಡ್ಡನ್ನೆಲ್ಲ, ಆ ಮಹಿಳೆಯರು ಕೊಡಬೇಕಾದಂತ ದುಡ್ಡನ್ನೆಲ್ಲ ಸರ್ಕಾರ ಕಟ್ಟಿಕೊಟ್ಟಿದೆ ಕೆಎಸ್ಆರ್ಟಿಸಿಗೆ. ಕೆಎಸ್ಆರ್ಟಿಸಿಗೆ ಸರ್ಕಾರ ಕಟ್ಟಿಕೊಟ್ಟಿದೆ. ಇದು ಸುಳ್ಳ? ಇದು ಸುಳ್ಳ? ಬಿಜೆಪಿಯವರು ಯಾವತ್ತಾರು ಇಂಥ ಕಾರ್ಯಕ್ರಮ ಮಾಡಿದ್ರ? ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ. ನನಗೆ ಧರ್ಮಸ್ಥಳದ ಹೆಗ್ಡೆ ಅವರು ಪತ್ರ ಬರೆದ್ರು, ಸಿದ್ದರಾಮಯ್ಯನವರೇ, ಶಕ್ತಿ ಯೋಜನೆಯನ್ನ ನೀವು ಜಾರಿಗೆ ತಂದಿರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ
ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೋಟೆಲ್ಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ, ಅಂಗಡಿಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ, ಯಾತ್ರಾ ಕೇಂದ್ರಗಳಿಗೆ ಹೆಚ್ಚು ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಪ್ರವಾಸಿ ಕೇಂದ್ರಗಳಿಗೆ ಹೆಚ್ಚು ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ನನಗೆ ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಹೆಗ್ಗಡೆಯವರು ನನಗೆ ಪತ್ರವನ್ನು ಬರೆದಿದ್ದರು. ಸುಮ್ಮನೆ ಬರೀತಾರ? ಅವರು ಬಿಜೆಪಿ ರಾಜ್ಯಸಭಾ ಸದಸ್ಯರು, ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈಗ ಅವರು ನನಗೆ ಪತ್ರ ಬರೆದದ್ದು, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಇವತ್ತು ಆಫೀಸ್ಗೆ ಹೋಗೋರು, ಕಚೇರಿ ಕಾರ್ಮಿಕ ಅವರ ಕಾರ್ಖಾನೆಗಳಿಗೆ ಹೋಗೋರು ಎಲ್ಲರೂ ಕೂಡ ಫ್ರೀಯಾಗಿ ಹೋಗ್ಬೋದು. ಅವರ ನೆಂಟರ ಮನೆಗಳಿಗೆ ಹೋಗ್ಬೋದು, ತವ್ರ ಮನೆಗಳಿಗೆ ಹೋಗ್ಬೋದು, ಸ್ನೇಹಿತರ ಮನೆಗಳಿಗೆ ಹೋಗ್ಬೋದು. ಎಲ್ಲ ಕಡೆ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿಕೊಟ್ಟಿದ್ದೀವಿ. ಹಿಂದೆ ಯಾವಾಗ್ಲೂ ಕೂಡ ಈ ತರ ಮಾಡಿಕೊಟ್ಟಿರ್ಲಿಲ್ಲ. ಇದಾದ್ಮೇಲೆ ಜುಲೈ ತಿಂಗಳಲ್ಲಿ 2 ಕಾರ್ಯಕ್ರಮಗಳಿಗೆ ಜಾರಿ ಕೊಟ್ಟು, ಒಂದು ಅನ್ನಭಾಗ್ಯ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿದು ಅವರು ಕೂಡ 3 ಹೊತ್ತು ಊಟ ಮಾಡಲೇಬೇಕು. ಬರೀ ಶ್ರೀಮಂತರು ಈ ದೇಶದ ಸಂಪತ್ತಿಗೆ ಮಾಲೀಕರಲ್ಲ, ಬಡವರು ಕೂಡ ಮಾಲೀಕರು. ಅವರು ಊಟ ಮಾಡಲೇಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ನಾನು ಮಾಡಿದ್ದೆ. ಇದೇ ಬಿಜೆಪಿಯವರು 7 kgಯಿಂದ 5 kg ಇಳಿಸಿದ್ರು. ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ಇನ್ನ 5 kg ಕೊಡ್ತೇವೆ, ಇನ್ನ 5 kg ಕೊಡ್ತೇವೆ. ಆದರೆ ಅಕ್ಕಿ ನಮ್ಮ ಹತ್ರ ಇರಲಿಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇತ್ತು ಅಕ್ಕಿ, ಬೇಕಾದಷ್ಟು ಇತ್ತು ಅಕ್ಕಿ. ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರಿಗೆ ಕೇಳೋದು, ಅಕ್ಕಿ ಕೊಡ್ರಿ, ಬಡವ್ರಿಗೆ ಅಕ್ಕಿ ಕೊಡಬೇಕು. ನಾವು ಕರ್ನಾಟಕದಲ್ಲಿ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಒಟ್ಟು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ, ಕೊಡ್ರಿ ಅಂತ ಹೇಳ್ದು. ಅವರು ಒಪ್ಕೊಂಡು ಪತ್ರನೂ ಬರೆದು ಬಿಟ್ರು. ಆದರೆ ಬಿಜೆಪಿಯವರು ಅಕ್ಕಿ ಕೊಡಬೇಡಿ ಅಂತೇಳಿ ಫುಡ್ ಕಾರ್ಪೊರೇಷನ್ ಇಂಡಿಯಾದವರಿಗೆ ಹೇಳಿದ್ರು, ಅಕ್ಕಿ ಕೊಡಬೇಡಿ ಕರ್ನಾಟಕಕ್ಕೆ. ಹಾಗಾಗಿ ನಮಗೆ ಅಕ್ಕಿ ಸಿಕ್ಲಿಲ್ಲ. ಬಡವರಿಗೆ ಕಲ್ಲಾಕಿದ್ರು ಬಿಜೆಪಿಯವರು. ನಾವು ಅಕ್ಕಿ ಸಿಕ್ಕವರಿಗೆ ಅಕ್ಕಿ ಬದಲಾಗಿ 34 ರೂಪಾಯಿನಂತೆ 1 kg ಅಕ್ಕಿಗೆ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥದ್ದು, ಒಂದು ತಿಂಗಳಿಗೆ 170 ರೂಪಾಯಿ ಕೊಡ್ತಕ್ಕಂಥದ್ದನ್ನ ತೀರ್ಮಾನ ಮಾಡೋದು. ಈಗ 170 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆಯಲ್ಲ? 170 ರೂಪಾಯಿ ಪ್ರತಿಯೊಬ್ಬರಿಗೆ ಬರ್ತಾ ಇದೆ. ಜೊತೆಗೆ ಗೃಹ ಜ್ಯೋತಿ ಯೋಜನೆಯನ್ನು ಕೂಡ ಜುಲೈ ತಿಂಗಳಲ್ಲೇ ಪ್ರಾರಂಭ ಮಾಡೋದು. ಗುಲ್ಬರ್ಗದಲ್ಲಿ ಜಾರಿ ಕೊಟ್ಟು ಅದನ್ನ ಗುಲ್ಬರ್ಗದಲ್ಲಿ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಶಕ್ತಿಯನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಯಾರು ಬಿಲ್ ಕಟ್ಟಬೇಕಾಗಿಲ್ಲ. ಅದು ಜುಲೈ ತಿಂಗಳಲ್ಲಿ ಜಾರಿ ಆಯಿತು. ಅನ್ನಭಾಗ್ಯ ಜುಲೈ ತಿಂಗಳಲ್ಲಿ ಜಾರಿ ಆಯಿತು. ಇದೇ ಗ್ರೌಂಡ್ ನಲ್ಲಿ ಗೃಹ ಲಕ್ಷ್ಮಿ ಯೋಜನೆಗೆ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನ ಕೊಟ್ಟು, ಆಗಸ್ಟ್ ತಿಂಗಳಲ್ಲಿ ಒಂದು ಮನೆಯ ಯಜಮಾನಿಗೆ
ತಿಂಗಳಿಗೆ 2,000 ರೂಪಾಯಿ, 2,000 ರೂಪಾಯಿ, 1,17,00,000 ಕುಟುಂಬಗಳಿಗೆ, 1,17,00,000 ಕುಟುಂಬಗಳಿಗೆ ಇವತ್ತು 2,000 ರೂಪಾಯಿನ ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಯಿತು, ಇವತ್ತಿನವರೆಗೂ ಕೂಡ ಕೊಡ್ತಾ ಇದ್ದೀವಿ, ಮುಂದೆನೂ ಕೂಡ ಕೊಡ್ತೇವೆ. ಮುಂದೆನೂ ಕೂಡ ಕೊಡ್ತೇವೆ. ಆಮೇಲೆ ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು, ಇತ್ತೀಚೆಗೆ ವಿವೇಕಾನಂದರವರ ಜನ್ಮದಿನ ಅವತ್ತು ಚಾಲನೆಯನ್ನು ಕೊಟ್ಟು, ಆ ಚಾಲನೆ ಕೊಟ್ಟದಿನಿಂದ ಇವತ್ತಿನವರೆಗೆ 5,651 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. 5,651 ಜನ ಯಾರು 2022-23ರಲ್ಲಿ ಪಾಸ್ ಆಗಿ 6 ತಿಂಗಳು ಕೆಲಸ ಸಿಕ್ಕಲ್ಲ, ಅವರಿಗೆ ಪದವೀಧರ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು. ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಅದನ್ನ ಪ್ರಾರಂಭ ಮಾಡಿದ್ದೀವಿ. ಇದು 2 ವರ್ಷದೊಳಗೆ ಕೊಡ್ತೀವಿ. 2 ವರ್ಷದವರೆಗೆ, 2 ವರ್ಷ ನಂತರ ನಿಲ್ಲಿಸ್ತೇವೆ. ಇನ್ ದಿ ಮೀನ್ ವೈಲ್, ಈ ಮಧ್ಯದಲ್ಲಿ ಯಾರು ಪದವೀಧರ ನಿರುದ್ಯೋಗಿಗಳೇ ಭತ್ಯೆ ಪಡಿತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಡಿಪ್ಲೊಮಾ ಹೋಲ್ಡರ್ಸ್ಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಈ ಟ್ರೈನಿಂಗ್ ಕೊಡೋದ್ರಿಂದ ಉದ್ಯೋಗ ಸಿಗ್ತೇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಾವು ಉದ್ಯೋಗ ಮೇಳವನ್ನು ಏರ್ಪಾಡು ಮಾಡಿದ್ದು ಅರಮನೆಯಲ್ಲಿ. ಸುಮಾರು 80,000 ಜನ ಯುವಕ ಯುವತಿಯರು ಆ ಸಮಾವೇಶದಲ್ಲಿ ಭಾಗವಹಿಸಿದ್ರು. 80,000 ಜನ. ಅವತ್ತೇ ಸುಮಾರು 10,000 ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. 10,000 ಜನರಿಗೆ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. ಅದೇ ನರೇಂದ್ರ ಮೋದಿಯವರು 2014-15ರಲ್ಲಿ ನಿರುದ್ಯೋಗಿಗಳಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಮಾಡಿದ್ರ? 2 ಕೋಟಿ ಉದ್ಯೋಗ. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು, ಆದ್ರೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು. ಮಾತೆತ್ತಿದ್ರೆ ನಮಗೆ ಅಧಿಕಾರ ಕೊಡಿ, ಬಿಜೆಪಿಗೆ ಅಧಿಕಾರ ಕೊಡಿ, ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು. ಬಂತ ಅಚ್ಚೇ ದಿನ? ಬಡವರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ, ದಲಿತರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ. ಬಂದ್ವಾ? ನೀವೇ ಯೋಚನೆ ಮಾಡಿ. ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಕ್ಕೆ ಆಗ್ಬಿಟ್ಟು ಬಿದ್ದೋಗ್ತಾ ಇದೆ, ಕ್ಲಾಸ್ ನಡೀತಾ ಇಲ್ಲ. ಅದಕ್ಕೆ ಅದನ್ನ ಹೊಸ ಕಟ್ಟಡ ಕಟ್ಟಿಕೊಡ್ಬೇಕು. ಅದು ಒಂದು ಸಾಂಪ್ರದಾಯಿಕ ಕಟ್ಟಡ. ಆ ಸಾಂಪ್ರದಾಯಿಕತ್ವವನ್ನು ಉಳಿಸ್ಕೊಂಡು ಹೊಸ ಕಟ್ಟಡ ಕಟ್ಟಿಕೊಡ್ಬೇಕು ಅಂತಕ್ಕಂಥದನ್ನ ಮಾಡಲಿಲ್ಲ. ನಾನು ಬಂದ ಮೇಲೆ ಅದಕ್ಕೆ ಮುಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಈ ವರ್ಷದ ಬಜೆಟ್ನಲ್ಲಿ 56 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆಮೇಲೆ ಹಾಸ್ಟೆಲ್ಗಳಿಗೆ 116 ಕೋಟಿ, 116 ಕೋಟಿ ನೀನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಮಹಿಳಾ ಕಲಾ ಕಾಲೇಜು ಮತ್ತು ವಾಣಿಜ್ಯ ಕಾಲೇಜು ಅವರ ಹಾಸ್ಟೆಲ್ಗಳಿಗೆ 116 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಹಾಸ್ಪಿಟ್ಲು, ಆಮೇಲೆ ಇದು ಎಂಥದು ಯೂರಾಲಜಿ
ಡಿಪಾರ್ಟ್ಮೆಂಟಿಗೆ ಇವೆಲ್ಲ ಅಭಿವೃದ್ಧಿ ಪಡಿಸಲಿಕ್ಕೆ ನಾನೇ ದುಡ್ಡು ಕೊಟ್ಟಿದ್ದೆ. ಆಮೇಲೆ ಮೆಡಿಕಲ್ ಕಾಲೇಜಿಗೆ 100 ವರ್ಷ ಆಗಿದೆ, ಅದರ ಜ್ಞಾಪಕಾರ್ಥವಾಗಿ ಒಂದು ಔಟ್ ಪೇಷಂಟ್ ವಾರ್ಡ್ ಅನ್ನ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. 85 ಕೋಟಿ. ಇವರು ಏನಾದ್ರು ಬಿಜೆಪಿಯವರು ಮೈಸೂರು ನಗರಕ್ಕೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ನೀವೆಲ್ಲರೂ ಕೂಡ ಗುರ್ತಿಸ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ದೀವಿ? ಏನು ಮಾಡಿಲ್ಲ. 4 ವರ್ಷದಲ್ಲಿ ಇವತ್ತು ಲ್ಯಾನ್ಸ್ಟೌನ್ ಬಿಲ್ಡಿಂಗು ನಾನು ಇದ್ದಾಗಲೇ ಮಾಡಿದ್ದು, ಮಾರ್ಕೆಟ್ಟು, ದೇವರಾಜ ಮಾರ್ಕೆಟ್ಟು, ಅವು ಸಾಂಪ್ರದಾಯಿಕ ಬಿಲ್ಡಿಂಗ್ಗಳು, ಅವುಗಳನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದು. ಇವತ್ತಿನವರೆಗೆ ಮಾಡಲಿಲ್ಲ. ಮತ್ತೆ ನಾನು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ. ಲ್ಯಾನ್ಸ್ಟೌನ್ ಬಿಲ್ಡಿಂಗು, ಮಾರ್ಕೆಟ್ಟು ಇವನು ಕೂಡ ಘೋಷಣೆ ಮಾಡಿದ್ದೀನಿ. ಇವು ಆಗ್ಬೇಕಾಗಿರ್ತಕ್ಕಂಥ ಕೆಲಸನೂ ಅಲ್ಲ. ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಮಾತ್ರ ಮೈಸೂರು ನಗರವನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತದೆ. ಬಿಜೆಪಿಯವರು 3 ವರ್ಷ 10 ತಿಂಗಳು ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡೋದು. ಬರೀ ಲೂಟಿ. ಅದಕ್ಕೋಸ್ಕರನೇ ಅವರು ಲೂಟಿ ಹೊಡೆದಿರ್ತಕ್ಕಂಥದ್ದನ್ನೇ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದೀನಿ. 40% ಕಮಿಷನ್. ಅದಕ್ಕೆ ಹೇಳಿದ್ರು, ಅಶೋಕ ಹೇಳಿದ್ರು, ಯತ್ನಾಳ್ ಹೇಳಿದ್ರು, ನಿಮ್ ಕಾಲದಲ್ಲೂ ಇದೆ ಅಂತ. ನಾನು ಹೇಳಿದೆ, ಆ ಆಯೋಗ ಇದೆ, ಆಯೋಗದ ಮುಂದೆ ಕೊಡಿ. ಯಾರು 40% ಕಮಿಷನ್ ತಗೋತಾರೆ ಅಥವಾ 50% ಕಮಿಷನ್ ತಗೋತಾರೆ, 30% ಕಮಿಷನ್ ತಗೊಂಡೋಗಿ ಕೊಡ್ರಿ. ಅದು ಅವ್ರಿಗೆ ಇವತ್ತಿನವ್ರಿಗೆ ಕೊಡಕ್ಕಾಗಿಲ್ಲ. ಈ ರಾಜ್ಯವನ್ನ ಲೂಟಿ ಹೊಡೆದು ಆರ್ಥಿಕವಾಗಿ ದಿವಾಳಿ ಮಾಡಿ ಕರ್ನಾಟಕವನ್ನ ಹಾಳು ಮಾಡಿಟ್ಟರು. ನಾವು ಬಂದ ಮೇಲೆ ಮುಂದಿನ ವರ್ಷಕ್ಕೆ ನಾನು ಬಜೆಟ್ ಮಂಡಿಸಿದ್ದೀನಿ. ಈ 5 ಗ್ಯಾರಂಟಿಗಳು 1,20,00,000 ಕುಟುಂಬಗಳಿಗೆ ಸಹಾಯವನ್ನು ಮಾಡ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.